ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಬ್ಬರು ಉಗ್ರರ ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಉಗ್ರರ ಮನೆ ಧ್ವಂಸ ಮಾಡಲಾಗಿದೆ. ಲಷ್ಕರ್ ಉಗ್ರ ಆದಿಲ್ ಹಾಗೇನೆ ಆಸಿಫ್ ಇವರ ನಿವಾಸವನ್ನು ಧ್ವಂಸ ಮಾಡಿರುವಂಥದ್ದು ಅನಂತನಾಗ್ ಜಿಲ್ಲೆಯ ಬಿಜ್ ಬೆಹರಾದಲ್ಲಿ ಆದಿಲ್ ನಿವಾಸ ಇದೆ. ದಕ್ಷಿಣ ಕಾಶ್ಮೀರದಲ್ಲಿರುವಂಥ ಆಸಿಫ್ ಮನೆ. ಸದ್ಯ ಎರಡು ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರವನ್ನ ಇವರು ವಹಿಸಿದ್ರು. ಸದ್ಯ ಇವರ ಮನೆಗಳನ್ನೇ ಭದ್ರತಾ ಪಡೆ ಉಳಿಸಿ ಮಾಡಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು ಉಗ್ರರು ವಾಸ ಮಾಡ್ತಾ ಇದ್ದಂಥ ನಿವಾಸ. ಆದರೆ ಇದರಲ್ಲಿ ಆದಿಲ್ ಎನ್ನುವಂಥ ಉಗ್ರ 2018ರಲ್ಲೇ ಪಾಕಿಸ್ತಾನಕ್ಕೆ ತೆರಳಿದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಈತನ ಹುಡುಕಾಟದಲ್ಲೂ ಕೂಡ ಇರುವಂಥದ್ದು. ಇನ್ನು ಗುರುತು ಪತ್ತೆಗಾಗಿ ಸದ್ಯ ಆರ್ಮಿಯವರು ತೆಗೆದುಕೊಂಡಿರುವಂಥ ಕ್ರಮಗಳು. ಈತ ಕಾಶ್ಮೀರದ ಬಂಡೀಪೋರದಲ್ಲಿ ಸೇನೆ ಅತಿದೊಡ್ಡ ಭೇಟಿಯನ್ನು ಆಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದೆ ಭಾರತೀಯ ಸೇನೆ ಎನ್ನುವಂಥ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿದೆ. ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಆಗಿರುವಂಥದ್ದು. ಕಾಶ್ಮೀರದ ಬಂಡೀಪೋರದಲ್ಲಿ ಸೇನೆ ನಡೆಸುವಂತ ಬಿಗ್ ಅಟ್ಯಾಕ್ ಇದೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಲಾಗಿದೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಇದು ಪ್ರತೀಕಾರದ ಹೆಜ್ಜೆ. ಭಾರತ ಸರ್ಕಾರ ಹೇಳಿತ್ತು, ಯಾರನ್ನೂ ಕೂಡ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಈ ಉಗ್ರ ದಾಳಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಹುಡುಕಿ ಹೊಡೆಯುವಂತ ಕೆಲಸ ಆಗುತ್ತೆ ಅಂತೇಳಿ ಪ್ರತೀಕಾರದ ಮೊದಲ ಭಾಗವಾಗಿ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೇನೆಯ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಉಸಿರು ನಿಲ್ಲಿಸಿದ್ದಾನೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿದೆ. ಯಾವಾಗ ಪಹಲ್ಗಾಮ್ ಅಟ್ಯಾಕ್ ನಡೀತೋ ಆಗಲೇ ನಮ್ಮ ಭಾರತೀಯ ಸೇನೆ ಅಲರ್ಟ್ ಆಗಿತ್ತು. ಸರ್ಕಾರದಿಂದ ಅವರಿಗೆ ಗ್ರೀನ್ ಸಿಗ್ನಲ್ ಕೂಡ ಬಂದಿತ್ತು. ಈಗ ಗೊತ್ತಾಗ್ತಾ ಇದೆ, ಶತ್ರುಗಳಿಗೆ ಈಗ ಗೊತ್ತಾಗ್ತಾ ಇದೆ, ಪಾಕಿಸ್ತಾನಿ ಪೋಷಿತ ಉಗ್ರರಿಗೆ ಈಗ ಗೊತ್ತಾಗ್ತಾ ಇದೆ ನಮ್ಮ ಸೇನೆಯಲ್ಲಿರುವಂಥ ಮದ್ದುಗುಂಡುಗಳ ಬಲ, ಭಾರತೀಯ ಸೇನೆಯ ಬಲ ಏನು ಅಂತೇಳಿ. ಪ್ರತೀಕಾರದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು ಶತ್ರು ರಾಷ್ಟ್ರ ಹಾಗೆಯೇ ಉಗ್ರಗಾಮಿಗಳು. ಈಗ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವಾಗ ಪಹಲ್ಗಾಮ್ ದಾಳಿ ನಡೀತೋ 26 ನಾಗರಿಕರನ್ನ ಹತ್ಯೆ ಮಾಡಿದ್ರು. ಆವಾಗಲೇ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ನಿರ್ಧಾರಕ್ಕೆ ಬರಲಾಯಿತು. ಸೇನಾ ಕಾರ್ಯಾಚರಣೆ ಆಗಿನಿಂದಲೇ ಶುರುವಾಯಿತು. ಗಡಿಯಲ್ಲಿ ಯುದ್ಧ ವಿಮಾನಗಳ ತಾಲೀಮು ಕೂಡ ಶುರುವಾಯಿತು.